ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿಗೆ ವೈಶ್ವಕ ಮುಖವಾಡ ಬಯಲಾಗುವ ಸಮಯ ಬಂದ್ಬಿಡ್ತು ಅನ್ನೋದಲ್ಲ, ವೈಶ್ವಕ ಏನು ಅನ್ನೋ ಸತ್ಯ ಅರ್ಥ ಆಗ್ತದ. ಹಾಗಾದರೆ ಚಾರಿಗೆ ವೈಶ್ವಕ ಏನು ಅನ್ನೋದು ಅರ್ಥ ಆಗೋಯ್ತಾ? ಕಳ್ಳಿ ವೈಶ್ವಕ ಲಾಕ್ ಆಗಿಬಿಟ್ಲ. ಹಾಗಾದರೆ ಆಗದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಾಮಾಚಾರಿ ಕೃಷ್ಣ ಇಬ್ಬರು ಮನೆಗೆ ಬರ್ತಾರೆ. ಬಟ್ ಮನೆಗೆ ಬರಬೇಕಾದ್ರೆ ಅವರು ಅದಲಿ ಬದಲಿಯಾಗಿ ಬರ್ತಾರೆ. ಇಷ್ಟು ದಿನ ರಾಮಾಚಾರಿ ಜಾಗದಲ್ಲಿ ಕೇಕೆ ಇದ್ರು, ಹಾಗೆ ಬರ್ತಾರೆ ರಾಮಾಚಾರಿ ಜಾಗಕ್ಕೆ ಕೃಷ್ಣ ಬರ್ತಾರೆ. ಇದೆಲ್ಲವೂ ಕೂಡ ಕೇಕೆ ಪ್ಲಾನ್ ಆಗಿದೆ. ಕೆಲವೊಂದು ಜನ ಸತ್ಯಕ್ಕೆ ಹೇಗೆ ಮುಖವಾಡ ಹಾಕಿರ್ತಾರೆ ಅಂದರೆ ಅದು ಮುಖವಾಡನೇ ಅಂತ ಗೊತ್ತಾಗಬಾರ್ದು, ಆ ರೀತಿ ಮುಖವಾಡ ಹಾಕಿರ್ತಾರೆ. ಅವರ ಪರದೆನ ತೆಗಿಬೇಕು ಅಂದರೆ ಪರದೆ ಇಟ್ಟೇ ಹೊಡಿಬೇಕಾಗತ್ತೆ. ನಿಮ್ಗೆಲ್ರಿಗೂ ಕೂಡ ಅದು ಯಾರು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಡ್ರಾಮಾ ಮಾಡೋದಕ್ಕೆ ಅಣ್ಣ ಅದಕ್ಕಿನ ಒಪ್ಪಿಸ್ತಾರೆ. ಈ ಕಡೆ ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಖುಷಿ, ಆದರೆ ವೈಶ್ವಕಗೆ ಚಳಿ ಜ್ವರ ಶುರುವಾಗುತ್ತೆ. ಆದರೆ ಇಲ್ಲಿ ಅವಳಿಗೆ ಕೇಕೆ ಯಾರು ಅನ್ನೋದು ತಿಳ್ಕೊಬೇಕಾಗಿದೆ. ಅದಕ್ಕೋಸ್ಕರ ಅವಳು ಅವ್ನ ನಂಬರ್ಗೆ ಕಾಲ್ ಮಾಡ್ತಾಳೆ. ಜೊತೆಗೆ ಅವಳಿಗೆ ಒಂದು ಅನುಮಾನ ಬಂದಿದೆ. ಈ ಕಡೆ ಏನಿದು, ಯಾಕೆ ರಾಮಾಚಾರಿ ಏನು ಸತ್ಯ ಹೇಳಿದೆ ಸುಮ್ಮನಿದ್ದಾನೆ? ಈ ಕಡೆ ಕೃಷ್ಣಂಗೆ ನೆನಪಿನ ಶಕ್ತಿ ಇತ್ತಲ್ಲ, ಅದೆಲ್ಲ ಹೀಗೆ ಚೇಂಜ್ ಆಯಿತು? ಇದೆಲ್ಲ ಅನುಮಾನ ಕೂಡ ಕಾಡ್ತದೆ. ಎಲ್ಲ ಅನುಮಾನಗಳಿಗೂ ಉತ್ತರನ ಕಂಡುಕೊಳ್ಳೋ ಒಂದು ಸಿಚುವೇಶನ್ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾಳೆ ವೈಶ್ವಕ. ಈ ಕಡೆ ಕಿಟ್ಟಿನ ಪ್ರಶ್ನೆ ಮಾಡಬೇಕಾದ್ರೆ ಕಿಟ್ಟಿ ಸಖತ್ತಾಗಿರೋ ಒಂದು ಕುಕ್ಕುಡ ಸ್ಟೋರಿನ ಹೇಳ್ತಾರೆ. ಈ ಕಡೆ ದೇವಸ್ಥಾನದಲ್ಲಿ ಬರ್ತಿರ್ಬೇಕಿದ್ರೆ ರಾಮಾಚಾರಿ ಮನೆ ಕಡೆ ಬರ್ತಿದ್ದ. ಆಗ ದೇವಸ್ಥಾನದ ಹತ್ರ ಅವ್ನ ತಲೆಗೆ ಹೊಡೆದೆ, ಕೆಳಗಡೆ ದುಪ್ಪ ಅಂತ ಬಿದ್ದ, ಸಾಯಿಸ್ಬೇಕು ಅನ್ಕೊಂಡೆ. ಅಷ್ಟರಲ್ಲಿ ಚಾರು ಬಂದ್ಬಿಟ್ಲು. ಹಾಗಾಗಿ ಕೃಷ್ಣ ಅಂದೆ, ಅವನು ಅದನ್ನೇ ನಂಬ್ಕೊಂಡ. ಈಗ ಅವನಿಗೆ ಅದನ್ನು ಬಿಟ್ಟು ಬೇರೆ ಯಾವುದೂ ನೆನಪಿಲ್ಲ. ಹಾಗಾಗಿ ನಾನು ರಾಮಾಚಾರಿ ಥರನೇ ವರ್ತಿಸ್ತಿದ್ದೀನಿ ಅಂತ. ಆದರೆ ಇದು ನಿನ್ನ ಮನೆ ಅಲ್ವಾ, ನಿನ್ನ ಮನೆ ಅಂತ ಗೊತ್ತಾದ್ಮೇಲೂ ಈ ಮನೆಗೆ ದ್ರೋಹ ಮಾಡ್ತಿದ್ಯಾ ಅಂದಾಗ, ಯಾವ ನನ್ನ ಮನೆ? ಚಿಕ್ಕದ್ರಲ್ಲೇ ನನ್ನ ಅನಾಥ ಆಗಿಯೇ ಬಿಟ್ಟು ಇವತ್ತು ನಾನು ಈ ರೀತಿ ರೌಡಿ ಆಗಿದ್ದೀನಿ ಅಂದರೆ ಅವರೇ ಕಾರಣ. ಅಂಥವ್ರ ಬಗ್ಗೆ ನಾನು ಕನಿಕರ ತೋರಿಸೋದ ಇಲ್ಲ, ಕೂಡ ಡ್ರಾಮಾ ಅಷ್ಟೇ ಅಂತ ಹೇಳ್ತಿದ್ದಾನೆ. ಇದನ್ನೇ ತೆಗೆದು ಮಾನ್ಯತಾಗೆ ACP ದೇವ್ಗೆ ಹೇಳಿದಾಗ, ಹಾಗಿದ್ರೆ ನಮ್ಮ ಕೆಲಸ ಆಗುತ್ತೆ, ನಾವೇನೂ ಕೂಡ ಯೋಚನೆ ಮಾಡೋದು ಬೇಡ ಅಂತ ಅನ್ಕೋತಾರೆ. ಆದರೆ ಇಲ್ಲಿ ರಾಮಾಚಾರಿ ತನ್ನ ತಮ್ಮ ಒಂದು ಬಾಂಧವ್ಯನ, ಒಂದು ಸಂಬಂಧದ ಪ್ರೀತಿನ ಯಾವುದನ್ನು ಕೂಡ ಅನುಭವಿಸ್ತಿಲ್ಲ ಅಂದರೆ ಅವನು ಖಂಡಿತ ಈ ಮನೇನ ಕಾಪಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಮನೆ ಒಳಗಡೆನೇ ಶತ್ರುಗಳಿದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಅವನು ನಮ್ಮನ್ನ ಡ್ರಾಮಾ ಮಾಡಿ ಅಂತ ಹೇಳಿದ್ದು. ಯಾಕಂದರೆ ಮನೆಗೆ ಸತ್ಯ ಗೊತ್ತಾದರೆ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೇಳಿ ಅಲರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಚಾರು ಮತ್ತು ಚಾರಿ ಮಾತಾಡ್ಕೋತಾರೆ. ಇದ್ರ ಅವಶ್ಯಕತೆ ಇದೆಯಾ ಅಂತ ಮತ್ತೆ ಕೆಟ್ಟಿನ ಕೇಳಿದಾಗ ಅವಶ್ಯಕತೆ ಇದೆ ಇದ್ರದ್ದು ಅಂತಾನೆ ತಿಳಿಸ್ತಾರೆ. ಜೊತೆಗೆ ಏನಾಗಬೇಕೋ ಏನೇನಾಗಬೇಕೋ ಅದೆಲ್ಲವೂ ಕೂಡ ಆಗಲೇಬೇಕು, ನೀವೇನು ಯೋಚನೆ ಮಾಡಬೇಡಿ, ಶತ್ರುಗಳನ್ನ ಸರಿಯಾಗಿ ಸದೆ ಬಡಿತೀನಿ, ನನ್ನ ಫ್ಯಾಮಿಲಿಗೆ ತಂಟೆಗೆ ಬರೋರನ್ನ ಯಾವತ್ತೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ. ಮೊದಲು ನನಗೆ ನಮ್ಮಮ್ಮನ ಪ್ರೀತಿ ಸಂಪಾದನೆ ಮಾಡಬೇಕು, ಅದು ಇದಕ್ಕಿಂತ ಅನುಭವಿಸ್ಬೇಕು ಅನ್ನೋಕ್ಕಿಂತ ಇಡೀ ಮನೆನ ಕಾಪಾಡೋದು ನನ್ನ ಧರ್ಮ ಅಂತ ಹೇಳ್ತಾರೆ. ಜೊತೆಗೆ ಅಪ್ಪನ ಹತ್ರ ಮಾತ್ರ ನಿಜ ಹೇಳ್ತಾರೆ ಕೇಕೆ. ಅಪ್ಪ ನಿಮ್ಗೆ ಅನುಮಾನ ಇದೆ ಅಲ್ವಾ, ಕೃಷ್ಣ ಚೆನ್ನಾಗೇ ಇದ್ದ ಅಂತ. ಈಗ ಅಣ್ಣ ಬಂದಿದ್ದಾನಪ್ಪ, ಜೀವನ ಕಾಪಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ. ಅಣ್ಣ ಮತ್ತೆ ಪುನರ್ಜನ್ಮ ತೊಗೊಂಡು ಬಂದಿದ್ದಾನೆ. ಈ ಮನೇಲಿ ಕೆಲವೊಂದು ಶತ್ರುಗಳಿದ್ದಾರೆ, ಅವ್ರನ್ನ ಸದೆ ಬಡಿಬೇಕು ಅಂತಾನೆ ಅಣ್ಣ ನಾನು ಅದಕ್ಕೆ ಮೂವರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀವಿ. ಈ ಮನೇನ ಖಂಡಿತ ಕಾಪಾಡ್ತೀವಿ ಅಪ್ಪ ಅಂತ ಮಾತು ಕೊಡ್ತಾರೆ. ಇದರಿಂದ ಅಪ್ಪನಿಗೆ ಖುಷಿ ಆಗುತ್ತೆ. ಆದರೆ ಇಲ್ಲಿ ವೈಶ್ವಕಗೆ ಇನ್ನೂ ಕೂಡ ಟೆನ್ಷನ್ ಕಡಿಮೆ ಆಗಿಲ್ಲ. ಬಿಕಾಸ್ ಚಾರು, ನಾನು ಈ ಮನೇಲಿ ಡಿಟೆಕ್ಟಿವ್ ಮಾಡ್ತಿದ್ದೀನಿ, ಇನ್ನು ಮುಂದೆ ನಾನು ಡಿಟೆಕ್ಟಿವ್ ಚಾರು. ಯಾರ್ಯಾರ ಮುಖವಾಡ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಅಲ್ವಾಕ, ಅದಕ್ಕೆ ಡಿಟೆಕ್ಟಿವ್ನ ಶುರು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಇದರಿಂದ ಆಕೆಗೆ ತುಂಬ ಭಯ ಆಗ್ತಿದೆ. ಈ ಕಡೆ ನನ್ನ ಮಗಳಿಗೆ ಅನುಮಾನ ಬಂದಿಲ್ವಾ ಅಂತ ಮಾನ್ಯತಾ ಕೇಳಿದಾಗ ಅನುಮಾನ ಬಂದಿಲ್ಲ, ಆದರೆ ಒಂದೊಂದಕ್ಕೂ ಚುಚ್ಚಿ ಮಾತಾಡ್ತಿದ್ದಾಳೆ. ಫೈನಲಿ ಡಿಟೆಕ್ಟಿವ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾರೆ. ನಂತರ ACP ದೇವ್ ಹಾಗೆ ಮಾನ್ಯತಾ ಇಬ್ಬರು ಕೂಡ ಸೇರ್ಕೊಂಡು ಒಂದು ಪಕ್ಕಾ ಪ್ಲಾನ್ ಮಾಡ್ಕೋತಾರೆ. ಕಿಟ್ಟಿಯವ್ರ ಪರ ಇಲ್ಲ ಅಂದಮೇಲೆ ನಾವು ಹೇಳಿರೋ ಕೆಲಸ ಮಾಡ್ತಾನೆ ಅಂದಮೇಲೆ ನಾವು ನಮ್ಮ ಕೆಲಸನ ಸಾಧಿಸ್ಕೋಬೇಕು ಅಂತ ಅನ್ಕೋತಾರೆ. ಹಾಗಾಗಿ ಇಲ್ಲಿ ಕಿಟ್ಟಿ ಜೊತೆ ಮಾತಾಡಬೇಕು ಅಂತ ಹೇಳಿ ವೈಶ್ವಕಗೆ ಕಾಲ್ ಮಾಡ್ತಾರೆ. ನಂತರ ಕಿಟ್ಟಿ ಮತ್ತು ವೈಶ್ವಕ ಮನೆ ಹಿಂದೆ ಬಂದಿದೆ, ವಿಡಿಯೋ ಕಾಲಿಂಗಲ್ಲಿ ಮಾತಾಡ್ತಿದ್ದಾರೆ. ನೋಡು ಕಿಟ್ಟಿ, ರಾಮಾಚಾರಿನ ಕೊಂದುಬಿಡು, ಬಟ್ ರಾಮಾಚಾರಿ ಸಾವು ಹೇಗಿರಬೇಕು ಅಂದರೆ ಅದು ಕೊಲೆ ಅಂತ ಯಾರಿಗೂ ಅನ್ನಿಸ್ಬಾರ್ದು, ಅದು ನ್ಯಾಚುರಲ್ ಡೆತ್ ಥರ ಇರಬೇಕು, ಆ ರೀತಿ ಇರಬೇಕು ಅಂತ ಹೇಳ್ತಿದ್ರೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಕೆಲಸ ಮುಗಿಯುತ್ತೆ, ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರು ಹೊರಗಡೆ ಬಂದಾಗ ಇದು ಎಲ್ಲವನ್ನ ಕೊಡಿ ನೋಡ ಶಾಕ್ ಆಗುತ್ತೆ. ಮೇಡಮ್ ಅನ್ನೋದು ಅವಳಿಗೆ ಖಾತ್ರಿ ಆಗುತ್ತೆ. ನಂತರ ಯುಗಾದಿ ಹಬ್ಬ ನಡೀತಿರೋದ್ರಿಂದ ಇಬ್ಬರು ಮಕ್ಕಳು ಕೂಡ ಒಂದೇ ರೀತಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಜಾನಕಿಯವರು ತನ್ನ ಮಕ್ಕಳನ್ನ ಒಂದೇ ರೀತಿ ಬಟ್ಟೆ ಹಾಕಿ ಬೆಳೆಸ್ತಿದ್ರು. ಇವಾಗ ತುಂಬ ವರ್ಷಗಳ ನಂತರ ಅದೇ ರೀತಿ ಹಾಕಿ ಕಣ್ ತುಂಬ್ಕೋತಿದ್ದಾರೆ. ಇಬ್ಬರು ಒಂದೇ ಬಟ್ಟೆ ಹಾಕಿದ್ರು. ಇಬ್ಬರು ಮಕ್ಕಳಲ್ಲಿ ಯಾರು ಅನ್ನೋದು ತುಂಬ ಚೆನ್ನಾಗಿ ಕಂಡುಹಿಡಿತಾರೆ ಜಾನಕಿ ಅಮ್ಮ. ಇದಾದ ನಂತರ ಹೊರಗಡೆ
ರಾಮಾಚಾರಿ ಇರ್ತಾನೆ, ಈ ಕಡೆ ವೈಶ್ವಕ ಬರ್ತದಾಗ ಇವ್ನು ನೋಡ್ತಿದ್ರೆ ಕಿಟ್ಟಿ ಅಂತಾನೆ ಅನ್ನಿಸ್ತದೆ. ಅವ್ನು ಆಡೋದು ನೋಡಿದ್ರೆ ಅಂತ ಬಂದು ರಾಮಾಚಾರಿ ಜೊತೆ ಮಾತಾಡ್ತಿದ್ದಾಳೆ. ಬಟ್ ಅವಳು ಗೊತ್ತಿಲ್ಲ, ಕಿಟ್ಟಿ ಅಂದ್ಕೊಂಡಿದ್ದಾಳೆ. ಈ ಕಡೆ ಏನು ಮಾಡೋ ಕೆಲಸ ಬಿಟ್ಬಿಟ್ಟು ಈ ರೀತಿ ಇದೆಯಲ್ಲ, ನೀನು ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ನೀನು ಯಾಕೆ ಇಲ್ಲಿಗೆ ಬಂದೆ ಅದನ್ನೆಲ್ಲ ಮರೆತು ಇಂಥ ಕೆಲಸ ಮಾಡ್ಕೊಂಡು ಕುತ್ಕೋತಾರ? ಏನಾಗಬೇಡ ಈ ರೀತಿ ಮಾಡಿದ್ರೆ, ನಿನ್ನ ಕೆಲಸನ ಮಾಡಿ ಮುಗಿಸಿ ಹೋಗ್ಬೇಕಲ್ವ. ಮೇಡಮ್ ಏನಂತ ಹೇಳಿದ್ರು ನಿನ್ನ ಮಾಡಬೇಕು ಅಂತ, ACP ಮತ್ತು ಮೇಡಮು ಅದನ್ನೆಲ್ಲ ಮಾಡ್ಬೇಕು ತಾನೆ ಅಂತದಾಗಿ ಯಾಕದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ರಾಮಾಚಾರಿಗೆ ಅನುಮಾನ ಬರ್ತದೆ. ಅಷ್ಟರಲ್ಲಿ ಚಾರು ಕಿಟ್ಟಿ ಅಂದ್ಕೊಂಡು ಬರ್ತಾಳೆ. ಅಮ್ಮ ಕರೀತಿದ್ದಾರೆ ಬಾ ಕಿಟ್ಟಿ ಅಂತ ಹೇಳ್ತಿದ್ರೆ, ಹಾಗಿದ್ರೆ ಇದು ಕಿಟ್ಟಿ ಅಂತ ಕರೀತಿದ್ದಾಳೆ ಅಂದರೆ ಇದು ರಾಮಾಚಾರಿನ, ಕೃಷ್ಣ ಅಲ್ವಾ? ಓ ಮೈ ಗಾಡ್, ನನ್ನ ಕತೆ ಮುಗೀತು ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿಗೆ ಅನುಮಾನ ಖಾತ್ರಿ ಆಗ್ತದೆ. ಬಿಕಾಸ್ ಯಾಕೆ ಬಂದೆ, ಏನು ಬಂದೆ, ಮುಗಿಸಿ ಹೋಗ್ಬೇಕಲ್ವ ಇದೆಲ್ಲ ಮಾತುಗಳನ್ನ. ಅದಕ್ಕೆ ಕಿಟ್ಟಿ ಹತ್ರನೇ ಆಡ್ತಿದ್ದಾರೆ ಖಂಡಿತ. ಯಾಕೆ ನನ್ನ ಹತ್ರ ಬಂದು ಆಡ್ತಾರೆ? ಹಾಗಿದ್ರೆ ಕಿಟ್ಟಿ ಹತ್ರ ಇವ್ರು ಆಡ್ತಿದ್ದಾರೆ ಅಂದರೆ ಇವರೇ ನಮ್ಮ ಮನೇಲಿ ಕಿಟ್ಟಿ ಜೊತೆ ಸೇರ್ಕೊಂಡು ಈ ಮನೇನ ಹೊಡಿಯೋಕೆ ಬಂದವರು ಅಂದಮೇಲೆ ಕಿಟ್ಟಿ ಹೇಳ್ತಿರೋ ವ್ಯಕ್ತಿ ಇವರೇನೆ ನಮ್ಮ ಮನೆ ಒಳಗಿರೋ ಶತ್ರು ಅನ್ನೋದು ರಾಮಾಚಾರಿಗೆ ಗೊತ್ತಾಗುತ್ತೆ. ಆದರೂ ನೇರವಾಗಿ ಅಟ್ಯಾಕ್ ಮಾಡೋದಿಲ್ಲ. ಇಲ್ಲಿ ಗಮನಿಸಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ವೈಶ್ವಕನ ಹೆಜ್ಜೆಗೂ ಗಮನಿಸಿ ಫೈನಲಿ ಗೊತ್ತಾಗ್ಬಿಡುತ್ತೆ ರಾಮಾಚಾರಿಗೆ. ಇಲ್ಲಿ ಫೈನಲಿ ರಾಮಾಚಾರಿ ಚಾರುಗೆ ಹೇಳ್ತಾರೆ, ಚಾರಿ ಕೃಷ್ಣ ಸೇರ್ಕೊಂಡು ಈ ಮೂವರು ಮೊದಲು ಹದ ಕಟ್ಟೋಕೆ ಮುಂದಾಗ್ತಾರ. ವೈಶ್ವಕಾಗೆ ಗಂಟು ಮೂಟೆ ಕಟ್ಟಿ ಮನೆಯಿಂದ ಆಚೆ ಕಳಿಸ್ತಾರ. ಅಣ್ಣನಿಗೆ ಈ ವಿಷಯ ಗೊತ್ತಾಗತ್ತಾ, ಅಥವಾ ಇಲ್ಲಿ ರಾಮಾಚಾರಿ ಅವ್ರನ್ನ ಏನು ಅಂತ ಗೊತ್ತಾಯ್ತು ಅಂತ ಹೇಳಿದಾಗ ಅವ್ರು ಇನ್ನೂ ಈ ಮನೇನ ಧ್ವಂಸ ಮಾಡೋಕೆ ಬಂದಿದ್ದಾರೆ ಅಂತ ಸತ್ಯ ತಿಳಿದು ಚಾರಿಗೆ ದೊಡ್ಡ ಶಾಕ್ ಆಗತ್ತಾ, ಏನಾಗುತ್ತೆ? ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.